ಆನೇಕಲ್ ತಾಲೂಕಿನ ಹಂದಿನಹಳ್ಳಿ ಪಂಚಾಯಿತಿ ವ್ಯಾಪ್ತಿಯ ತೋಟಿಗಾನಹಳ್ಳಿಯಲ್ಲಿ ನಕಲಿ ದಾಖಲೆ ಸೃಷ್ಟಿಸಿ ಅಸಲಿ ಮಾಲೀಕರ ನಿವೇಶನ ಕಬಳಿಕೆ ಮಾಡಲು ಕೆಲವು ಭೂಗಳ್ಳರು ಪ್ರಶ್ನಿಸುತ್ತಿದ್ದು, ಅವರ ವಿರುದ್ಧ ಕಠಿಣ ಕ್ರಮ ಜರುಗಿಸುವಂತೆ ಪಂಚಾಯಿತಿ ಗ್ರಾಮ ಸಭೆಯಲ್ಲಿ ಮೂಲ ಮಾಲೀಕರು ಪಂಚಾಯಿತಿ ಅಧ್ಯಕ್ಷರಾದ ರಾಮಪ್ಪರವರಿಗೆ ಮನವಿ ಸಲ್ಲಿಸಿದ್ದಾರೆ. ತೋಟಿಗಾನಹಳ್ಳಿಯ ಸೈಟ್ ನಂಬರ್ 12 ಹುಚ್ಚೇಲಪ್ಪ ಮಕ್ಕಳ ಹೆಸರಿನಲ್ಲಿ ಹಂದಿನಹಳ್ಳಿ ಪಂಚಾಯಿತಿಯಲ್ಲಿ ಈ ಖಾತೆಯಾಗಿದೆ. ಆದರೆ ಅದೇ ಜಾಗಕ್ಕೆ ಇದೇ ಕೆಲವು ವ್ಯಕ್ತಿಗಳು ಅಕ್ರಮವಾಗಿ ನಕಲಿ ದಾಖಲೆ ಸೃಷ್ಟಿಸಿ ಜಾಗ ಕಬಳಿಕೆ ಮಾಡಲು ಯತ್ನಿಸುತ್ತಿದ್ದಾರೆ ಎಂದು ಮೂಲ ಮಾಲೀಕರು ಆರೋಪಿಸಿದ್ದಾರೆ. ಅಲ್ಲದೆ ಆನೇಕಲ್ ತಾಲೂಕು ಪಂಚಾಯಿತಿಯಲ್ಲಿರುವ ದಾಖಲಾತಿ ಪುಸ್ತಕದಲ್ಲಿಯೂ ದಾಖಲಾತಿಗಳನ್ನು ತಿದ್ದಿ ನಿವೇಶನ ಕಬಳಿಕೆ ಮಾಡಲು ಯತ್ನಿಸಿದ್ದಾರೆ ಎಂದು ಮನೆ ಮಾಲೀಕರು ಗ್ರಾಮ ಸಭೆಯಲ್ಲಿ ಆಕ್ರೋಶ ಹೊರಹಾಕಿದರು. ಈ ಬಗ್ಗೆ ಮಾತನಾಡಿದ ಹಂದಿನಹಳ್ಳಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷ ರಾಮಪ್ಪ, ತೋಟಿಗಾನಹಳ್ಳಿ ಸೈಟ್ ನಂಬರ್ 12ರಲ್ಲಿ ಈಗಾಗಲೇ ಹುಚ್ಚೇಲಪ್ಪ ಮಕ್ಕಳ ಹೆಸರಿನಲ್ಲಿರುವ ಪಂಚಾಯಿತಿಯಲ್ಲಿ ಖಾತೆಯಾಗಿದೆ. ಇತ್ತೀಚೆಗಷ್ಟೇ ಕೆಲವರು ಅದೇ ನಂಬರ್ ಬಳಸಿ ಅಕ್ರಮವಾಗಿ ಮತ್ತೊಂದು ಖಾತೆ ಮಾಡಿಸಲು ಅರ್ಜಿ ನೀಡಿರುವ ವಿಚಾರ ನಮ್ಮ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿಗಳಿಗೆ ಹಾಗೂ ನಮ್ಮ ಗಮನಕ್ಕೂ ತಂದಿದ್ದಾರೆ. ಯಾವುದೇ ಕಾರಣಕ್ಕೂ ಇಂತಹ ಅಕ್ರಮಗಳಿಗೆ ನಾವು ಸಹಕಾರ ನೀಡುವುದಿಲ್ಲ ಎಂದು ಅವರು ಹೇಳಿದ್ದಾರೆ. ಗ್ರಾಮಸ್ಥ ಮಂಜುನಾಥ್ ಮಾತನಾಡಿ, ಅಕ್ರಮ ಎಸಗಲು ತಾಲೂಕು ಪಂಚಾಯಿತಿಯಲ್ಲಿ ಮೂಲ ದಾಖಲಾತಿಗಳನ್ನು ಅಧಿಕಾರಿಗಳು ತಿದ್ದಿರುವ ಬಗ್ಗೆ ಪಂಚಾಯಿತಿ ಇಒ ಮಂಜುನಾಥ್ ರವರ ಗಮನಕ್ಕೆ ತರಲಾಗಿದೆ. ತಪ್ಪಿತಸ್ಥರ ವಿರುದ್ಧ ಕಠಿಣ ಕ್ರಮ ಜರುಗಿಸುವುದಾಗಿ ಇಒ ಭರವಸೆ ನೀಡಿದ್ದಾರೆ ಎಂದರು. ಆ ಸೈಟ್ ನಂಬರ್ ಅನ್ನ ಎತ್ಕೊಂಡೋಗಿ ಬೇರೆ ಸೈಟ್ ಎತ್ಕೊಂಡೋಗಿ ಹಾಕಿದ್ದಾರೆ. ಈ ಕತೆ ಮಾಡ್ಕೊಳ್ಳಿ ಅಂತ. ಅದು ಯಾವ ಥರ ಆಗುತ್ತೆ? ಡಬಲ್ ಸೈಟ್ ಹೆಂಗಾಗುತ್ತೆ? ಒಂದೇ ನಂಬರಲ್ಲಿ ಡಬಲ್ ಸೈಟ್ ಹೆಂಗೆ ಬರುತ್ತೆ? 7ನೇ ತಿಂಗಳಲ್ಲಿ OS ಅಂತ ಅವರೇ ಫ್ಯಾಮಿಲಿಯಲ್ಲಿ ಅವರೇ OS ಮಾಡಿಕೊಂಡು ಡಿಗ್ರಿ ಮಾಡ್ಕೊಂಬಂದು ಇವರು ಈಗ ಇವರೇ ಹೆಸರು ಇರೋದು. ಇವ್ರ ತಾತ ಇವರು ಎಲ್ಲ ಆಗಿದೆ 9-10 ಪಂಚಾಯತಿಂದ ಈ ಖಾತೆ ಕೂಡ ಇವ್ರಿಗಾಗಿದೆ. ಇವರಾದ್ಮೇಲೆ ಈಗ ಮೊನ್ನೆ ಬಂದ್ಬಿಟ್ಟು ಏನಾಗಿದೆ, ಪಂಚಾಯತಿಲಿ ಕೊಟ್ಟಿದ್ದಾರೆ ನಮ್ಮ ಖಾತೆ ಮಾಡಿ ಅಂತ. ಅದಕ್ಕೆ ನಿಮ್ಗೆ ಕೇಳ್ತಾರೆ, ಹಿಂಗೆ ಮಾಡಿದ್ದಾರೆ ಸರ್, ಹಿಂಗೆ ಫ್ರಾಡ್ ಮಾಡಿದ್ದಾರೆ, ಇದಕ್ಕೆ ಏನಾದ್ರು ಸೊಲ್ಯೂಷನ್ ಕೊಡಿ ಸರ್. ನಂಬರ್ 12 ಅದು ನಮ್ಮ ತಾತನ ಹೆಸರಲ್ಲಿತ್ತು. ಅದನ್ನು ಭಾಗ ಮಾಡಿಕೊಂಡು ನಾವು ಚಿಕ್ಕಪ್ಪ ದೊಡ್ಡಪ್ಪ ಭಾಗ ಮಾಡಿಕೊಂಡು ಈಗ ಖಾತೆ ಇದ್ದೀವಿ ಅಂತ. ಆ್ಯಸ್ ಇಟ್ ಈಸ್ ನಮ್ಮಲ್ಲಿ ಖಾತೆ ಮುಂದುವರ್ಕೊಂಡು ಬಂದಿದೆ. ಅದು ಬದಲಾವಣೆ ಆಗಿಲ್ಲ. ತಾಲೂಕು ಪಂಚಾಯಿತಿಯಿಂದ ರಿಜಿಸ್ಟ್ರಲ್ಲಿ ಎಂಟ್ರಿ ಇದೆ ಅಂತ ಅವ್ರು ದಾಖಲೆ ತಂದುಕೊಟ್ಟಿದ್ದಾರೆ. ನೈಜವಾದ ಮಾಲೀಕರಿಗೆ ನಾವು ಖಾತೆನ ಕೊಡ್ತೀವಿ. ನೈಜವಾದ ಮಾಲೀಕರಿಗೆ ಕರೆಕ್ಟಾಗಿರೋ ದಾಖಲೆ ಇಲ್ಲ. ಅವರು ಅರ್ಜಿ ಕೊಟ್ಟಿದ್ರೆ ಎಂಡಾಸ್ಮೆಂಟು ಹಿಂಬರ ಕೊಡ್ತೀವಿ. ಕಾನೂನು ಅಡಿಯಲ್ಲಿ ಈಗಾಗಲೇ ಖಾತೆ ಆಗಿರೋದನ್ನು ಮಾಡೋಕ್ಕೆ ಬರೋದಿಲ್ಲ ಅಂತ ಎಂಡಾಸ್ಮೆಂಟ್ ಕೊಡ್ತೀವಿ. ಮುಂದೆ ನಮ್ಮ ಕಾರ್ಯನಿರ್ವಾಹಕ ಅಧಿಕಾರಿಗಳಿಗೆ ಅದ್ರ ಬಗ್ಗೆ ವರದಿ ಹಾಕ್ತೀವಿ. ತೋಟಗಾನಹಳ್ಳಿನಲ್ಲಿ ಈಗ ಅಕ್ರಮ ಖಾತೆ ಮಾಡ್ಕೊಂಡಿರೋದು ಅವರು 93ರಿಂದ ಹುಚ್ಚೇಲಪ್ಪ ಹೆಸರಲ್ಲಿದೆ. ಅದು ಇವರು ಅವ್ರ ತಾಯಿ ಸೊತ್ತೆ 3 ವರ್ಷ ಆಗಿದೆ. ಆ ಜಾಗ 30 ವರ್ಷ ಆಗಿದೆ. ಅವ್ರ ತಾಯಿನ ಈಗ ನಮ್ಮ ತಾಯಿಯಲ್ಲಿ ಲೆಕ್ಕಪತ್ರ ಇದೆ ಅಂದ್ಬಿಟ್ಟು ಯಾವುದೋ ನೋಟ್ರಿ ಮಾಡ್ಕೊಂಬಂದಿದ್ದಾರೆ ಕೋರ್ಟಲ್ಲಿ ನೋಟ್ರಿ ಮಾಡ್ಕೊಂಬಂದ್ಬಿಟ್ಟು ನಮ್ಮ ಖಾತೆ ಮಾಡಿಕೊಡಿ ಅಂತ ಪಂಚಾಯತಿಗೆ ಹಾಕಿರ್ತಾರೆ. ಅವರು ಹೊಸಬರು, ಅವ್ರಿಗೇನು ಗೊತ್ತಿಲ್ಲ. ಅದಕ್ಕೆ ನಾವು ಪಂಚಾಯತ್ ಸದಸ್ಯರೆಲ್ಲ ಸೇರಿ ನಾವು ಮಾತಾಡಿ ಮೀಟಿಂಗಲ್ಲಿಟ್ಟು ಹೇಳ್ತೀರಿ, ಈ ಥರ ಮಾಡಬೇಕು ಮಾಡಬಾರ್ದು ಅನ್ನೋದು ಅದನ್ನು ಗಮನಕ್ಕೆ ತಗೊತೀರಿ. ಯಾವುದೇ ಕಾರಣಕ್ಕೂ ನಾವು ಡಬಲ್ ಎಂಟ್ರಿ ಇರೋ ವರ್ಕ್ ಮಾಡೋದಿಲ್ಲ. ಇಷ್ಟು ದಿನ ಮಾಡಿರ್ಬೋದು, ಇಲ್ಲಿಂದ ಆಚೆ ಮಾಡೋದಿಲ್ಲ. ಅದು ಆಲ್ರೆಡಿ ಅಂಬೇಡ್ಕರ್ ಭವನಕ್ಕೆ ಅಂದ್ಬಿಟ್ಟು ನಾವೆಲ್ಲನೂ ಅದು ಅರ್ಜಿಗಳು ಹಾಕಿದ್ದೀರಿ, ಮೀಸಲಿಟ್ಟಿದ್ದೀರಿ. ನಮ್ಮ ಪಂಚಾಯತಿ ಬಿಲ್ ಕಲೆಕ್ಟರ್ ಅವ್ರ ಹತ್ರ ಕೊಂಡ್ಕೊಂಡಿರೋದು 2006ರಲ್ಲಿ. ಅವರು 2006ರಲ್ಲಿ ರಿಜಿಸ್ಟರ್ ಮಾಡ್ಕೊಂಡಿರೋ ಜಮೀನ ಬೇರೆ ಕೇಸ್ಗಳು ನಡೆಯೋ ಕೋರ್ಟ್ಗೆ ಅವರೇ ಹೇಳಿದ್ದಾರೆ, ನಾವು ಊರಲ್ಲೇ ಇರಲಿಲ್ಲ, 2006ರಲ್ಲಿ ಬಂದಿರೋದು ನಾವು ಅಂತ. ಇವಾಗ ಅಂಥವ್ರೆ ಅವ್ರ ತಾಯಿ ಸತ್ತು 30 ವರ್ಷ ಆದ್ರೆ ಈಗ ಒಂದು 2-3 ತಿಂಗಳಿಂದ ಈಚೆ ನೋಟ್ರಿ ಮಾಡ್ಕೊಂಡು ಕೋರ್ಟಲ್ಲಿ ಈಗ ನಮ್ಗೆ ಹುಚ್ಚೇಲಪ್ಪ ಅನ್ನೋದನ್ನು ನಮ್ಮದು ಖಾತೆ ಅಂದ್ಬಿಟ್ಟು ಬಂದು ಇಲ್ಲಿ ಅರ್ಜಿ ಕೊಟ್ಟಿದ್ದಾರೆ. ಯಾವುದೇ ಕಾರಣಕ್ಕೂ ನಾವು ಹುಚ್ಚೇಲಪ್ಪನವ್ರದ್ದು ಖಾತೆನೇ ಇವ್ರು ಮಾಡೋದಕ್ಕೆ ಬರೋದಿಲ್ಲ. ಅವರು ಹೇಳಿದ್ದಾರೆ, ನಮ್ಮ ಗಮನಕ್ಕೆ ತಂದಿರೋದ್ರಿಂದ ನಾವು ಆ ಪಿಚ್ಚಣ್ಣಮ್ಮನವ್ರು ನೋಡಿ ಇಲ್ಲೇ ಇದ್ದಾರೆ, ಅವ್ರನ್ನೂ ಬೇಕಾದ್ರೆ ಮಾತಾಡಿಸಿ. ಅವರು 75 ವರ್ಷ ಆಗಿದೆ. ಅಮ್ಮನವ್ರು ಈ ಊರಲ್ಲಿ ಇದ್ರೇ ಕೇಳಿ ಬೇಕಾದ್ರೆ ಅವ್ರನ್ನ. ಯಾಕಂದರೆ ಅವ್ರು ಹಿರಿಯೋರು, ನಾವು ಹೇಳೋದಲ್ಲ. ನಾವು 70 ವರ್ಷದಿಂದ 75 ವರ್ಷದಿಂದ ಆ ಅಮ್ಮ ಊರಾಗಿದ್ದಾರೆ. ಆ ಅಮ್ಮ 30 ವರ್ಷದಿಂದನೇ ತೀರೋಗವ್ರೆ. ಯಾವುದೋ ಊರಲ್ಲಿ, ಈ ಊರಲ್ಲಿ ತೀರೋಗಿಲ್ಲ ಅವರು. ಅವ್ರದ್ದು ಈ ಜಾಗ ಅವ್ರು ಕೊಂಡ್ಕೊಂಡಿರೋ ಜಾಗಕ್ಕೆ ಮುಂದೆ ಇರೋದು 30-40ಕ್ಕೆ 80 ಅಡಿ ಜಾಗ ಇಟ್ಕೊಂಡಿದ್ದಾರೆ. ಆ ಜಾಗ ಅಕ್ರಮವಾಗಿ ಕಪ್ಪಳಿಸ್ಕೊಂಡಿದ್ದಾರೆ ಅವರು. ಅದನ್ನು ನಾವು ಸರ್ಕಾರದವ್ರಿಗೆ ಎಲ್ಲರಿಗೂ ಹೇಳೋದಷ್ಟೇ, ನಮ್ಮ ಇಒ ಸಾಹೇಬರಿಗೆ, ನಮ್ಮ CO ಸಾಹೇಬರಿಗೆ, ನಮ್ಮ ಪಂಚಾಯತಿವರೆಗೂ ಎಲ್ಲನೂ
ಯಾವುದೇ ಗಮನಕ್ಕೂ ಅದು ಯಾವುದೇ ರಾಜಕಾರಣಿಗಳಾಗಲಿ ಇಲ್ಲ ಇವರು ನಮ್ಮ ಸಂಘ ಸಂಸ್ಥೆಗಳಾಗಲಿ ಅದೆಲ್ಲ ಅರ್ಥ ಮಾಡ್ಕೊಂಡು ಬಂದು ಇಲ್ಲಿ ಇನ್ಸ್ಪೆಕ್ಷನ್ ಮಾಡಲಿ. ಇವ್ರು ಬೇಕಾಗಿ ಸಂಘ ಸಂಸ್ಥೆಗಳಿಗೆ ಏನೋ ಒಂದು ಹೇಳೋದು, ಅಲ್ಲೊಂದು ನೋಟಿಸ್ ಕೊಡೋದು, ಇಲ್ಲೊಂದು ನೋಟಿಸ್ ಕೊಡೋದು, ಅಧಿಕಾರಿಗಳಿಗೆ ಪಾಪ ಗೊತ್ತಿರೋದಿಲ್ಲ. ಹೌದೇನು ಅನ್ನೋದು ಅವ್ರು ಮಿಸ್ಗೈಡ್ಗಳು ಮಾಡ್ಕೊಂಡು ಬಂದರೆ ಇಲ್ಲೇ ಇರೋ 60-70 ವರ್ಷದಿಂದ ಮನೆಗಳನ್ನೆಲ್ಲೂ ಇವರು ಯಾರು ಹೊಸದಾಗಿ ಮಾಡ್ಕೊಂಡು ಅವ್ರಿಗೆ ಕೊಡಬೇಕಾಗುತ್ತೆ. ಅಂಥದ್ರಿಗೆ ಯಾವುದು ಅವಕಾಶ ಕೊಡಬಾರ್ದು ಅಂತೇಳಿ ನಾನು ಎಲ್ಲ ಅಧಿಕಾರಿಗಳಲ್ಲಿ ಮನವಿ ಮಾಡ್ತೀನಿ. ನಮ್ಮ ಹೆಸರು ಮಂಜುನಾಥ್ ಅಂತ, ನಮ್ಮಪ್ಪ ತಂದೆ ಹೆಸರು ಮುನ್ಸಾದಪ್ಪ ಅಂತ. ಅದು ನಮ್ಮ ತಂದೆ ಹೆಸರಲ್ಲಿ ಇರುವಂಥ, ನಮ್ಮ ತಾತ ಹೆಸರಲ್ಲಿರುವ ಇದು 910ನಲ್ಲಿ 12 ಅಂತ ಏನಿದೆ ಸಂಖ್ಯೆ ಕೊಟ್ಟಿದ್ದಾರೆ, ಸೈಟ್ ನಂಬರ್ ಅಂತ ಸಂಖ್ಯೆ ಕೊಟ್ಟಿದ್ದಾರೆ. ಆ ಸಂಖ್ಯೆನೆತ್ತಿ ಬೇರೆ ಸೈಟ್ಗೆ ಹಾಕ್ಕೊಂಡು ಯಾವ ಥರ ಅಕ್ರಮ ಮಾಡಿದ್ದಾರೆ ಅಂದರೆ, ನಮ್ಮ ಕೋಟಗಿನಹಳ್ಳಿ ವಿಲೇಜಿನಲ್ಲಿ ಅಂದೇನಹಳ್ಳಿ ಪಂಚಾಯತಿನಲ್ಲಿ ಈ ಥರ ನಡೀತಾ ಇದೆ. ಅದು ನಮಗೆ ಈ ಕತೆ ಆಲ್ರೆಡಿ ಆಗಿದೆ ನೋಡಿ, ಈ ಕತೆ ಆಗಿದೆ ಆಲ್ರೆಡಿ. ಈ ಕತೆ ಆಗಿರೋದಕ್ಕೆ ತಿರ್ಗಿ ಅಬ್ಜೆಕ್ಷನ್ ಹಾಕಿದ್ದಾರೆ. ಬೇರೆ ಸೈಟ್ಗೆ ಹಾಕ್ಕೊಂಡು ನಂಬರು 12 ಜಿಂಜಾರ್ ನಂಬರು 12 ಸೈಟ್ ನಂಬರ್ ಅಂತ ಹಾಕ್ಕೊಂಡು ಅವರು ಒಂದು ಏನು ಮಾಡಿದ್ದಾರೆ ಅಂತ ಗೊತ್ತಿಲ್ಲ, ಫೋರ್ಜರಿ ಮಾಡಿದ್ದಾರೆ ಅಂತ. ಅದು ಬಂದು ಉಚ್ಚಲ್ಲಪ್ಪ ಅನ್ನೋದರಲ್ಲಿ ಹೆಸರು ಫಸ್ಟಿಗಿತ್ತು. ಅವರು ಮಗ ಹೆಸರಿಗೆ ಮುನಿಸಾದಪ್ಪ ಅವರು ಪಾಕ್ಪಟ್ಟಿ ಮಾಡ್ಕೊಂಡಿದ್ದಾರೆ. ಅವರು ತಮ್ಮ ಹೆಸರು ವಜ್ರಪ್ಪ ಅಂತ. ಅವರಿಬ್ಬರಿಗೂ ಬಾಗ್ಪಟ್ಟಿ ಮಾಡಿಕೊಂಡು ಅವರಿಬ್ಬರು ಈ ಕತೆ ಮಾಡ್ಕೊಂಡಿದ್ದಾರೆ ಆಲ್ರೆಡಿ. ಆ ಮನೇನೂ ಇದೆ, ಆಲ್ರೆಡಿ ಫೋಟೋನೂ ಇದೆ ಎಲ್ಲ. ಈ ಕತೆನೇ ಮಾಡಿದ್ಮೇಲೆ ಫೋಟೋ ಎಲ್ಲ ಅವರೆಲ್ಲ ಬಂದು ಮೇಜರ್ ಮಾಡಿ ಎಲ್ಲ ಮಾಡಿದ್ಮೇಲೆ ಈ ಕತೆ ಬರೋದು. ಈ ಕತೆ ಸಮಾಜವಾಗಿ ಬರೋದಿಲ್ಲ, ಕೊಡೋದಿಲ್ಲ ಅವರು. ಅದೆಲ್ಲ ಮೇಜರ್ ಮಾಡಿ ಬರೋದು. ಈ ಕತೆ ಬಂದಮೇಲೆ ತಿರ್ಗಾ ಇನ್ನೊಂದು ಈ ಕತೆ ಯಾವ ಥರ ಕೊಡ್ತಾರೆ ಅವರು. ನಾವು ಅಬ್ಜೆಕ್ಷನ್ ಹಾಕಿದ್ರೆ 12 ಪಂಚಾಯತ್ ಕ್ರಮ ಮಾಡ್ತಾ ಇರೋದು. ಒಂದು ಇಬ್ಬರು ಹೆಸರು ಬಂದಿದೆ, ಅದು ಇನ್ನೂ ಕರೆಕ್ಟಾಗಿ ಕನ್ಫರ್ಮ್ ಗೊತ್ತಿಲ್ಲ. ಕನ್ಫರ್ಮ್ ನನಗೆ ಗೊತ್ತಾಯ್ತಂದರೆ ನಾವು ಪೊಲೀಸ್ ಸ್ಟೇಷನ್ನಲ್ಲಿ ಕಂಪ್ಲೇಂಟ್ ಕೊಡೋದಕ್ಕೂ ಮುಂದೆ ಹೋಗ್ತೀರಿ. ಇವಾಗ ಆಲ್ರೆಡಿ ಪಂಚಾಯತಿನಲ್ಲಿ ಏನು ಮಾಡಬೇಕೋ ಅದು ಮಾಡಿದ್ದೀರಿ. ಇಲ್ಲಿ ಅರ್ಜಿ ಒಂದು ಕೊಟ್ಟಿದ್ದೀರಿ ಪಂಚಾಯತಿನಲ್ಲಿ. ಯಾವ ಥರ ನೀವು 12ನೇ ಸಂಖ್ಯೆ ಕೊಟ್ಟ ಮೇಲೆ ಸೈಟ್ ನಂಬರು, ಇನ್ನೊಂದು ಸೈಟ್ ನಂಬರ್ಗೆ ಸಂಖ್ಯೆ ಕೊಡ್ತೀರಿ. ಹಕ್ಕುಪತ್ರ ಆಲ್ರೆಡಿ ಇದೆ, ನಮ್ಮದು ಹಕ್ಕುಪತ್ರ ಇರೋದನ್ನಿಂದ ನಾವು ಮಾತಾಡ್ತಾ ಇರೋದು. 910 ಇದೆ. ನಮ್ಮ ತಾತ 1993 ಎಲ್ಲ ಕಟ್ಟಿರೋ ಕಂದಾಯ ಬಿಲ್ ಇದೆ ಅವ್ರದ್ದು. 910 ಆಲ್ರೆಡಿ ಆವಾಗ ನೋಡಿ ಇಲ್ಲೇ ಇದ್ದಾವೆ, ಬೇಕಾದರೆ ಇಲ್ಲೇ ತೋರಿಸ್ತೀನಿ. ಇಲ್ಲೇ ಇದ್ದಾವೆ ಪಂಚಾಯತಿನಲ್ಲಿ. ಆಯಿತು ನಾವು ಇದು ಪೊಲ್ಯೂಷನ್ನೇ ಮಾಡ್ತೀನಿ ಅಂತೇಳಿ, ಪೊಲ್ಯೂಷನ್ ಎಲ್ಲ ಮಾಡೋದು ಬೇಡ ನಮಗೆ, ಆಲ್ರೆಡಿ ನಮ್ದು ಇದೆ ಅಲ್ಲ, ಅದು ಸ್ಟಾಪ್ ಮಾಡಿ. ನಮ್ಮ ಬೇಕಾದರೆ ಬೇರೆ ಅವ್ರಿಗೆ ನಂಬರ್, ಹೊಸ ನಂಬರ್ ಕೊಡಿ, ಹೊಸ ನಂಬರ್ ಮಾಡಿಕೊಡಿ. ನಾವು ಅದನ್ನೇ ಅಬ್ಜೆಕ್ಷನ್ ಹಾಕಿದ್ದೀರಿ. ಅಧಿಕಾರಿಗಳು ಯಾರು ಮಾಡಿದ್ರು ನನಗೆ ಗೊತ್ತಿಲ್ಲ ಕ್ಲೀನಾಗಿ ಯಾರು ಮಾಡಿದಾರೋ ಅಂತ ನನಗೆ ಗೊತ್ತಾಗ್ತಾ ಇಲ್ಲ. ಅದಕ್ಕೋಸ್ಕರ ನಾನು ಈಗ ಬಂದು ಪಂಚಾಯತಿನಲ್ಲಿ ಕಾನೂನು ರೀತಿಯಲ್ಲಿ ಇಲ್ಲಿ ಸರ್ವೆ ಮಾಡೋದಕ್ಕೆ ಬಂದೋದಕ್ಕೆ ಅವತ್ತು ನಮ್ಮ ತಾತ ಹೆಸರು ಎತ್ತಿದ್ರು. ಪಿ ಡಿ ಒ ಇವರೆಲ್ಲ ಒಂದಷ್ಟು ಜನ ಬಂದಿದ್ರಂತೆ. ಪಿ ಡಿ ಒ ಎಲ್ಲ ಬಂದವಾಗ ನಮ್ಗೆ ಇದು 12ನೇ ನಂಬರಲ್ಲಿ ಇರೋದು ಉಚ್ಚಲ್ಲಪ್ಪ ಅಂತ ನಮ್ಮ ತಾತ ಹೆಸರು ಮಾತಾಡಿದ್ರಂತೆ. ಅವತ್ತು ಸರ್ವೆ ಮಾಡಿದವಾಗ ನಮ್ಮ ತಾತ ಹೆಸ್ರಿಗೆ ಏನು ಬಂತು ಅಲ್ಲಿ, ಅದು ಬರಬೇಕಾಗಿರೋದು ಬೇರೆಯವ್ರ ಹೆಸರು. ಅದು ಯಾರ ಹೆಸ್ರಾಗಿದೆ ಅವ್ರ ಹೆಸ್ರು ಬರಬೇಕು. ಅದು ಯಾವ ಥರ ಹಾಕ್ಕೊಂಡ್ರು ಅವರು. ಅದನ್ನು ನಾವು ಅಲ್ಲಿ ಗೊತ್ತಾಗಿರೋದ್ರಿಂದ ನಾವು ಪಂಚಾಯತಿನಾಗ ಬಂದು ಅಲ್ಲಿ ಬಂದು ಕೇಳಿದ್ದಕ್ಕೆ ಈ ಥರ ಬಂದಿದೆ ಅಂತ ಗೊತ್ತಾದ್ಮೇಲೆ ನಾವು ಬಂದು ಇಲ್ಲಿ ಕೇಳಿದ್ಮೇಲೆ ಆಯಿತು ಅದನ್ನು ವಿಚಾರಿಸ್ಬಿಟ್ಟು ಹೇಳ್ತೀರಿ, ಪರಿಶೋಧನೆ ಮಾಡ್ತೀರಿ ಅಂತ ಹೇಳಿದ್ರು. ಅದು ಕರೆಕ್ಟಾಗಿ ಏನಂತೂ ಗೊತ್ತಾಗ್ತಾಯಿಲ್ಲ. ಇವಾಗ ಬಂದು ಅರ್ಜಿ ಹಾಕಿದ್ದಕ್ಕೆ ಅವರು ಆಯಿತು ನಿಮ್ಮ ತಾತ ಹೆಸರಲ್ಲೇ ಇದ್ದಾವೆ, ಎಲ್ಲ ಇದ್ದಾವೆ, ಫುಲ್ ಡಾಕ್ಯುಮೆಂಟ್ ಇದ್ದಾವೆ ಅಂತ ಹೇಳಿದ್ರು ಪಂಚಾಯತಿನಲ್ಲಿ. ಅದರಿಂದ ನಾವು ಸಮಾಧಾನವಾಗಿದ್ದೀರಿ. ಅವರು ಏನೇ ಕಾರಣ ಮಾಡಲಿ ಈ ಥರ ಫೋರ್ಜರಿ ಏನಕ್ಕೆ ಮಾಡಬೇಕು, ಅದೇ ಬೇರೆ ಸಂಖ್ಯೆ ಕೊಟ್ಟು ಮಾಡ್ಕೊಬೋದು ಇವರು ಅಂತ ನನ್ನ ಸಮಾಜ ನೋಡಿ. ಈ ಥರ ಮಾಡ್ಯಾವ್ರಿ, ನಮ್ಗೆ ತೊಂದರೆ ಮಾಡಿಗ್ಯಾರ, ನಾವು ಒಬ್ಬರಿಗಿನ್ನ ತೊಂದರೆ ಮಾಡೋದಿಲ್ಲ. ಫಸ್ಟು ಕೋರ್ಟ್ನಲ್ಲಾಗ ಗ್ರಾಮ ಸೇವಕರು ಮಾಡಿಕೊಟ್ರು, ಆ ಸೈಟ್ಗಳೆಲ್ಲ ಮಾಡಿಕೊಟ್ರು. ಮಾಡಿಕೊಟ್ಟು ನಾವು ಮನೆ ಕಟ್ಕೊಂಡ್ರು. ಇವ್ರು ನೋಡು ಮಧ್ಯಾಗ ಬಂದಿರೋದು ಊರಿಗೆ, ಯಾವ ಊರ್ಗೆ ನೋಡು ಮಧ್ಯಾಗ ಬಂದು ಈ ಥರ ಮಾಡ್ಯಾವ್ರಿ. ಹೆಂಗೆ ಸ್ವಾಮಿ ನಾವು ನಿಮ್ಮ ಜಾಗ ಅವ್ರದ್ದು ಅಂತ ಹೇಳ್ತಾವ್ರ ಏನು? ಅದ್ರ ಮೇಲೆ ನಮ್ಮ ಸೈಡ್ ಮನೆ ಮೇಲೆ ಯಾಕೆ ಅರ್ಜಿ ಕೊಟ್ಟರು, ಏನು ಕಾಯಿ ಕೊಟ್ಟರು ಅನ್ನೋದು. ಅಂದೇನಹಳ್ಳಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಗೆ ಸೇರಿದ ಕೋಟಿಗನಹಳ್ಳಿ ಗ್ರಾಮಕ್ಕೆ ಸಂಬಂಧಿಸಪಟ್ಟಂತೆ ಆಸ್ತಿ ನಂಬರ್ 5, ಈ 5ಕ್ಕೆ ಸಂಬಂಧಪಟ್ಟಂತೆ ನಾನು ಸರ್ಕಾರಿ ಜಾಗ ಒತ್ತುವರಿ ಆಗಿದೆ ಅಂತ ಹೇಳ್ಬಿಟ್ಟು 16/6/21ರಲ್ಲಿ ನಾನು ಅರ್ಜಿ ಹಾಕಿರ್ತೀನಿ ಇಲ್ಲಿ ಆನೇಕಲ್ ತಾಲೂಕು ಪಂಚಾಯಿತಿಗೆ. ಅದರಂತೆ ಅವ್ರೇನು ಮಾಡ್ತಾರೆ, ಗ್ರಾಮ ಪಂಚಾಯಿತಿಗೆ ಅವರು ರಿಪೋರ್ಟ್ ಕೊಡ್ತಾರೆ. ಏನು ಅಂತಂತಂದರೆ
ನೀವು ಸ್ಪಾಟ್ ಇನ್ಸ್ಪೆಕ್ಷನ್ ಮಾಡಿ ಅಲ್ಲಿ ಏನು ದಾಖಲೆಗಳೊಂದಿಗೆ ಪರಿಶೀಲಿಸಿ ಆ ಸರ್ಕಾರಿ ಜಾಗ ಒತ್ತುವರಿ ಆಗಿದೆಯಾ ಇಲ್ವಾ ಅಂತ ಚೆಕ್ ಮಾಡ್ಕೊಂಡು ಬನ್ನಿ ಅಂತ ಅವ್ರು ಹೇಳ್ತಾರೆ. ಅದರಂತೆ ಗ್ರಾಮ ಪಂಚಾಯತಿಯವರು ಅಲ್ಲಿ ಸ್ಪಾಟ್ ಇನ್ಸ್ಪೆಕ್ಷನ್ ಬರ್ತಾ ಇದ್ದಂಗೆ ಈ ಕೃಷ್ಣಮೂರ್ತಿ ಬಿನ್ ಅಣ್ಣಯ್ಯಪ್ಪನವ್ರು ಏನು ಮಾಡ್ತಾರೆ, ಆಸ್ತಿ ನಂಬರು 5ಕ್ಕೆ ಸಂಬಂಧಪಟ್ಟಂತೆ ಅವರ ಆಸ್ತಿಗೆ ಸ್ಟೇಯನ್ನು ತಗೊಬರ್ತಾರೆ. ಆ ಒಂದು ಸೈಟ್ ನಂಬರ್ 5ಕ್ಕೆ ಸಂಬಂಧಪಟ್ಟಂತೆ ಸರ್ ನೀವು ಚೆಕ್ಬಂದಿಗಳನ್ನು ಚೆಕ್ ಮಾಡ್ಬೋದು. ಏನು ಅಂತಂದರೆ ಪೂರ್ವಕ್ಕೆ ರಸ್ತೆ, ಪಶ್ಚಿಮಕ್ಕೆ ಮುನಿಯಪ್ಪನ ಮನೆ, ಉತ್ತರಕ್ಕೆ ಕೀಣಪ್ಪನ ಖಾಲಿ ಜಾಗ, ದಕ್ಷಿಣಕ್ಕೆ ಮುನಿಯರಸಪ್ಪನ ಮನೆ ಅಂತ ಇದೆ. ಇಷ್ಟು ಅದು ಚೆಕ್ಬಂದಿ. ಅದು ಪ್ರಾಪರ್ಟಿ ಬಂದುಬಿಟ್ಟು ವೆಂಕಟರಮಣಪ್ಪ ಅವರು ಇಲ್ಲದೇ ಇದ್ದಾಗ ವೆಂಕಟಮ್ಮ ಅವ್ರ ಹೆಂಡತಿಗೆ ಟ್ರಾನ್ಸ್ಫರ್ ಮಾಡ್ತಾರೆ. ಅದಾದ ಮೇಲೆ ಅಣ್ಣಯ್ಯಪ್ಪನವ್ರಿಗೆ ಟ್ರಾನ್ಸ್ಫರ್ ಮಾಡ್ತಾರೆ. ಅದೇ ಅಣ್ಣಯ್ಯಪ್ಪ ಈ ಕೃಷ್ಣಮೂರ್ತಿಗೆ ಏನು ಮಾಡ್ತಾರೆ, 2016 ದಾನಪತ್ರ ಮಾಡ್ತಾರೆ. ಆ ವೆಂಕಟಮ್ಮ ಕಡೆಯಿಂದ ಅಣ್ಣಯ್ಯಪ್ಪಗೆ ಬಂದಾಗ ಮತ್ತು ಈ ಅಣ್ಣಯ್ಯಪ್ಪ ಕೃಷ್ಣಮೂರ್ತಿ ಕೊಟ್ಟಾಗ್ಲೂ ಒಂದೇ ಚೆಕ್ ಬಂದೇ ಇರ್ತದೆ. ಬಟ್ ಆದರೆ ಈ ಸ್ಟೇ ತಗೊಬರ್ತಾರೆ ಇತ್ತೀಚೆಗೆ. ಆ ಸ್ಟೇ ತಗೊಬರ್ಬೇಕಾದ್ರೆ ಪಶ್ಚಿಮದ ಕಡೆ ಅಲ್ಲಿ ಏನು ಮಾಡ್ತಾನೆ, ಅಣ್ಣಯ್ಯಪ್ಪ ಗ್ರಾಮ ಠಾಣಾ ಪ್ರಾಪರ್ಟಿ ಅಂತ ಹಾಕ್ತಾನೆ. ಸರ್ ಈಗ ಇಲ್ಲಿ ಪ್ರಶ್ನೆ ಇಲ್ಲೇನು ಅಂತಂದರೆ, ಅಣ್ಣಯ್ಯಪ್ಪ ಕೃಷ್ಣಮೂರ್ತಿಗೆ ಒಂದು ಸರಿ ದಾನಪತ್ರ ಮಾಡಿದಾದ ಮೇಲೆ ಮತ್ತೆ ಅಣ್ಣಯ್ಯಪ್ಪರ ಪ್ರಾಪರ್ಟಿ ಅಲ್ಲಿ ಎಲ್ಲಿಂದ ಬರಲ್ಲ. ಅದು ಏನು ಅಣ್ಣಯ್ಯಪ್ಪ ಗ್ರಾಮ ಠಾಣಾ ಪ್ರಾಪರ್ಟಿ ಅಂತ ಹಾಕ್ಕೊಂಡಿರ್ತಾನೋ ಅದು ಸರ್ಕಾರಿ ಜಾಗ. ಅದೇ ರೀತಿ ಅವನು ನಮ್ಮ ಮೇಲೆ ಸ್ಟೇ ತಗೊಬಂದಿರ್ತಾನೆ ನನ್ನ ಮೇಲೆ, ಮತ್ತು ನಾವಪ್ಪ ಗ್ರಾಮ ಪಂಚಾಯತಿ ಈಗ ಏನಾಗಿದ್ದಾರೆ ಅಧ್ಯಕ್ಷ ರಾಮಪ್ಪ ಅವ್ರ ಮೇಲೆ. ಅದರಂತೆ ನಾವು ಅಪೀಲ್ ಹೋಗ್ತೀವಿ ಸರ್. ಅಪೀಲ್ ಹೋದಾಗ ಅಲ್ಲಿ ನಾವು ಏನಪ್ಪ ಯಾವುದೇ ರೀತಿ ಡಾಕ್ಯುಮೆಂಟ್ ಇಲ್ಲದೆ ನೀನು ಪಶ್ಚಿಮದ ಕಡೆ ಅಣ್ಣಯ್ಯಪ್ಪ ಅಂತ ಹಾಕ್ಕೊಂಡಿರ್ತೀಯಲ್ಲ, ಆ ಅಣ್ಣಯ್ಯಪ್ಪಗೆ ಸಂಬಂಧಪಟ್ಟಿರ್ತಕ್ಕಂಥ ದಾಖಲೆಗಳು ಕೊಡು ಅಂತ ನಾವು ಕೇಳ್ತೀವಿ. ಅವನಾಗ ಏನು ಮಾಡ್ತಾನೆ, ದಾಖಲೆಗಳಿಲ್ಲ ಅಂತ ಹೇಳ್ತಾನೆ. ಅಲ್ಲಿ ತನಕ ಅವ್ರ ಅಪ್ಪದಂತ ಹೇಳ್ತಾನೆ. ಅದಾದ ಮೇಲೆ ಅವನೇನು ಮಾಡ್ತಾರೆ, ಈ ಕೃಷ್ಣಮೂರ್ತಿ ಅನ್ನೋರು ಅವ್ರ ತಾಯಿ ಅಮ್ಮಯ್ಯಮ್ಮ, ಆ ಅವ್ರ ತಾಯಿ ಸತ್ತೋಗಿ ಒಂದು 20 ವರ್ಷ ಆಗಿರುತ್ತೆ. ಅವ್ರ ಹೆಸರಲ್ಲಿ ಒಂದು ಡಾಕ್ಯುಮೆಂಟು ಕ್ರಿಯೇಟ್ ಮಾಡ್ತಾನೆ, ಡೂಪ್ಲಿಕೇಟ್ ಡಾಕ್ಯುಮೆಂಟ್ಸನ್ನು ಕ್ರಿಯೇಟ್ ಮಾಡ್ತಾನೆ. ಯಾವ ರೀತಿ ಕ್ರಿಯೇಟ್ ಮಾಡ್ತಾನೆ ಅಂತಂದರೆ, ಈ ತಾಲೂಕ್ ಪಂಚಾಯಿತಿಯಲ್ಲಿ ಫಾರಂ ನಂಬರ್ 9 ಅಂತ ಇರುತ್ತೆ. ಈ ಒಂದು ತಾಲೂಕ್ ಪಂಚಾಯಿತಿಯಲ್ಲಿ ಫಾರಂ ನಂಬರ್ 9ರಲ್ಲಿ ನಮ್ಮ ಹಳ್ಳಿಗೆ ಸಂಬಂಧಪಟ್ಟ, ಅಂದರೆ ಕೋಟಗನಹಳ್ಳಿಗೆ ಸಂಬಂಧಪಟ್ಟಿರ್ತಕ್ಕಂಥದ್ದು ಗ್ರಾಮ ಪಂಚಾಯಿತಿ ಪ್ರಾರಂಭ ಆದಾಗ ಈ ಪಂಚಾಯಿತಿಯಲ್ಲಿ ಯಾರ್ಯಾರ್ದು ಖಾತೆ ಇದೆ ಅದನ್ನೆಲ್ಲ ಒಂದು ಸೆಟ್ಟು ಆ ಒಂದು ಬುಕ್ಕಲ್ಲಿ ಎಂಟ್ರಿ ಮಾಡಿರ್ತಾರೆ. ಯಾವಾಗ ಗ್ರಾಮ ಪಂಚಾಯಿತಿ ಸ್ಟಾರ್ಟ್ ಆಗಿರ್ಬೇಕಾದ್ರೆ 1991ರಲ್ಲಿ, ಅಲ್ಲಿಂದ ಇಲ್ಲಿ ತನಕನೂ ಅದ್ರಲ್ಲಿ ಯಾವುದೇ ರೀತಿ ಎಂಟ್ರಿ ಆಗಲ್ಲ, ಇಲ್ಲೇನೂ ಆಗಲ್ಲ. ಪಂಚಾಯಿತಿಯಲ್ಲಿ ಅಲ್ಲೇನಿರ್ತೋ ರೆಕಾರ್ಡ್ಸು ಅದೇ ಇರುತ್ತೆ. ಬಟ್ ಆದರೆ ಈ ಕೃಷ್ಣಮೂರ್ತಿ ಅನ್ನೋರು ಏನು ಮಾಡ್ತಾರೆ, ಅವಾಗಲೇ ದಾಖಲೆ ಆದಂಗೆ ನೋಡಿ ಸರ್, ಇಲ್ಲಿ ನೀವು ಚೆಕ್ ಮಾಡ್ಬೋದು. ಇದು ಫಾರಂ ನಂಬರ್ 9 ಸರ್. ಇದು ತಾಲೂಕ್ ಪಂಚಾಯಿತಿಯಲ್ಲಿ ಇರ್ತಕ್ಕಂಥದ್ದು. ಇಲ್ಲಿ ಕ್ರಮ ಸಂಖ್ಯೆಗಳನ್ನು ನೀವು ಅಬ್ಸರ್ವ್ ಮಾಡ್ಬೋದು. 1ರಿಂದ 7 ಫಸ್ಟ್ ಪೇಜ್ ಇರುತ್ತೆ. ಆ ಪೇಜ್ ನಂಬರು ಬೇಕಾದ್ರೆ ಇಲ್ಲಿ ಹೇಳ್ತೀನಿ, 231 ಅಂತ. ಮತ್ತು ಸರ್ ಸೆಕೆಂಡ್ ಪೇಜಲ್ಲಿ ನಂಬರು ನೋಡ್ಬೋದು ನೀವು, ನಂಬರು 8 ಅಲ್ಲಿಂದ ಹಿಡಿದು 14 ಕ್ರಮ ಸಂಖ್ಯೆಗಳಿರುತ್ತೆ. ಇಲ್ಲಿ ಏನು ಮಾಡ್ತಾನೆ ಪ್ಲ್ಯಾನ್, ಏನು ಮಾಡ್ತಾನೆ ಅಂತಂದರೆ, ಈ ಬುಕ್ಕಲ್ಲಿ ಇದ್ಬಿಟ್ರೆ ಆವಾಗ ನಮಗೆ ಹಕ್ಕುಪತ್ರದ ಹಿಂಬರಹ ಆರಾಮಾಗಿ ಸಿಗುತ್ತೆ ಅಂತ ಈ ಬುಕ್ಕಲ್ಲಿ ಎಂಟ್ರಿ ಮಾಡೋಕ್ಕೆ ಟ್ರೈ ಮಾಡ್ತಾನೆ. ಅರ್ಜಿನೂ ಹಾಕ್ತಾನೆ, ನಮ್ಮ ಅಮ್ಮನವರ ಹೆಸರಿಗೆ ಹಿಂಬರಹ ಕೊಡಿ, ಅಂದರೆ ಅಮ್ಮಯ್ಯಮ್ಮ ಅಣ್ಣಯ್ಯಪ್ಪನವ್ರಿಗೆ ಸಂಬಂಧಪಟ್ಟಿರ್ತಕ್ಕಂಥ ಆಸ್ತಿ ನಂಬರ್ 12ಕ್ಕೆ ಸಂಬಂಧಪಟ್ಟಿರ್ತಕ್ಕಂಥದ್ದು ಹಿಂಬರಹ ಕೊಡಿ ಅಂತ ಕೇಳ್ತಾನೆ. ಅವ್ರೇನು ಹೇಳ್ತಾರೆ, ನಿಮ್ದು ಯಾವುದೇ ರೀತಿ ಬುಕ್ಕಲ್ಲಿ ರೆಕಾರ್ಡ್ಸ್ ಇಲ್ಲ, ಆನೇಕಲ್ ತಾಲೂಕ್ ಪಂಚಾಯಿತಿಯಲ್ಲೂ ಇಲ್ಲ, ಅದೇ ರೀತಿ ಗ್ರಾಮ ಪಂಚಾಯಿತಿಯಲ್ಲೂ ಇಲ್ಲ, ಕೊಡೋಕ್ಕೆ ಬರಲ್ಲ ಅಂತ ಹೇಳ್ತಾರೆ. ಹಾಗೇನು ಮಾಡ್ತಾರೆ, ಅವರು ಯಾರನ್ನೋ ಹಿಡ್ಕೊಂಡು, ಅಲ್ಲಿರ್ತಕ್ಕಂಥವ್ರನ್ನೇ ಆಫೀಸರ್ಸನ್ನ ಹಿಡ್ಕೊಂಡು ಬುಕ್ಕಲ್ಲಿ ಎಂಟ್ರಿ ಮಾಡೋಕ್ಕೆ ಟ್ರೈ ಮಾಡ್ತಾರೆ. ಸರ್ ನೀವು ಚೆಕ್ ಮಾಡ್ಬೋದು ಸರ್, 1ರಿಂದ 7 ಒಂದು ಪೇಜು, ಮತ್ತು ಇಲ್ಲಿ ಇನ್ನು ಕಂಟಿನ್ಯೂಯೇಷನ್ ನಂಬರ್ ಇಲ್ಲಿದೆ ಸೆಕೆಂಡ್ ಪೇಜಲ್ಲಿ, ನಂಬರು 8 ನಂಬರ್ ನೋಡಿ, ಇಲ್ಲಿ ನಂಬರ್ 8, 9, 10, 11, 12, 13, 14. ಬಟ್ ಆದರೆ ಇಲ್ಲಿ ಏನು ಮಾಡ್ತಾನೆ ಅಂದರೆ, ಯಾವ ರೀತಿ ಕ್ರಿಯೇಟ್ ಮಾಡ್ತಾನೆ ಅಂದರೆ ಡಾಕ್ಯುಮೆಂಟ್ಸ್ ಅಲ್ಲಿ ನೋಡಿ ಸರ್, 1ರಿಂದ 7 ಇಲ್ಲಿ ಇಷ್ಟೇ ಇರುತ್ತೆ ನಂಬರು 1 to 7. ಆ 7 ಆದಮೇಲೆ ಇಲ್ಲಿ ಸ್ವಲ್ಪ ಗ್ಯಾಪ್ ಇರುತ್ತೆ. ಈ ಗ್ಯಾಪಲ್ಲಿ ಅವನು ಇಲ್ಲಿ ಏನು ಮಾಡ್ತಾನೆ, ನೀವು ಹ್ಯಾಂಡ್ ರೈಟಿಂಗು ಸಹ ಚೆಕ್ ಮಾಡ್ಬೋದು ಸರ್. ಕ್ರಮ ಸಂಖ್ಯೆ ಅಂದರೆ ಜಂಜಾರ್ ನಂಬರು 8, ಆಸ್ತಿ ನಂಬರ್ 12 ಅಂತ ಅಮ್ಮಯ್ಯಮ್ಮ ಅಣ್ಣಯ್ಯಪ್ಪ ಅವ್ರ ಹೆಸರಿಗೆ ದಾಖಲೆಯನ್ನು ಕ್ರಿಯೇಟ್ ಮಾಡ್ತಾನೆ. ಈ ಕ್ರಿಯೇಟ್ ಮಾಡಿಕೊಂಡು ಮತ್ತೆ ಅಲ್ಲಿ ಹೋಗಿ ಏನು ಹೇಳ್ತಾನೆ, ಬುಕ್ಕಲ್ಲಿ ಎಂಟ್ರಿ ಆಗಿದೆಯಲ್ವಾ, ನಮ್ಗೆ ಹಿಂಬರಹ ಕೊಡಿ ಅಂತ ಕೇಳ್ತಾರೆ. ಅದನ್ನು ನನಗೆ ಆ್ಯಕ್ಚುಲಿ ವಿಚಾರ ಗೊತ್ತಾಗುತ್ತೆ. ನಾನೇನು ಮಾಡ್ತೀನಿ, ಅಬ್ಜೆಕ್ಷನ್ ಹಾಕ್ತೀನಿ. ಅದು ಅಬ್ಜೆಕ್ಷನ್ ಹೆಂಗೆ ಅಂತಂದರೆ, ಸ್ವಾಮಿ ಇದು ಸರ್ಕಾರಿ ಜಾಗ ಒತ್ತುವರಿ ಆಗಿದೆ, ಇದಕ್ಕೆ ಯಾವುದೇ ರೀತಿ ಹಿಂಬರಹ ಆಗಿರ್ಬೋದು ಮತ್ತು ಹಕ್ಕುಪತ್ರದ ನಕಲು ಆಗಿರ್ಬೋದು ನೀವು ಇಶ್ಯೂ ಮಾಡಬಾರ್ದು ಅಂತ ನಾನು ಇದು ಮಾಡ್ತೀನಿ. ಇಷ್ಟೆಲ್ಲ ಆದ್ರೂ ನೋಡಿ, ಇತ್ತೀಚೆಗೆ ಯಾರೋ ಬುಕ್ಕಲ್ಲಿ, ಅಂದರೆ ತಾಲೂಕ್ ಪಂಚಾಯಿತಿಯಲ್ಲಿ ಯಾರೋ ಒಬ್ಬ ವ್ಯಕ್ತಿ ಈ ಬುಕ್ಕಲ್ಲಿ ಎಂಟ್ರಿ ಮಾಡಿರ್ತಾನೆ. ಇದೆಲ್ಲ ಏನು ನೋಡಿ ಸರ್, ಇದು ಹ್ಯಾಂಡ್ ರೈಟಿಂಗನ್ನು ನೀವು ಚೆಕ್ ಮಾಡ್ಬೋದು. ಇದೆಲ್ಲ ಡೂಪ್ಲಿಕೇಟ್ ರೆಕಾರ್ಡ್ಸು. ಈ ಒಂದು ದಾಖಲೆಯನ್ನು ಇಟ್ಕೊಂಡು ಅವನು ಈಗ
ಆಸ್ತಿ ನಂಬರ್ 12 ನಮ್ಮ ಅಮ್ಮನಿಗೆ ಸಂಬಂಧಪಟ್ಟಿದ್ದು, ಖಾತೆ ಮಾಡಿ ಅಂತ ಹೇಳ್ತಾ ಇದ್ದಾರೆ. ಬಟ್ ಆದರೆ ಈ ಆಸ್ತಿ ನಂಬರ್ 12 ಪಾಪ ನೋಡಿ ಉಚ್ಚಲಪ್ಪನವ್ರದ್ದು, ಇಲ್ಲಿ ಸೆಕೆಂಡ್ ಪೇಜಲ್ಲಿದೆ ಸರ್, ಜಂಜಾರ್ ನಂಬರ್ 9 ಆಸ್ತಿ ನಂಬರ್ 12 ಅಂತ. ಜಂಜಾರ್ ನಂಬರ್ 9 ಅದೇ ಕ್ರಮ ಸಂಖ್ಯೆ ಸರ್, ಕ್ರಮ ಸಂಖ್ಯೆ 9 ಆಸ್ತಿ ನಂಬರ್ 12 ಉಚ್ಚಲಪ್ಪ ಅವ್ರದ್ದು. 1980ರಿಂದನೂ ಇದೆ, 1980ರಿಂದನೂ ಇಲ್ಲಿ ತನಕನೂ ಅವ್ರದ್ದು ಉಚ್ಚಲಪ್ಪ ಅವ್ರದ್ದು ದಾಖಲೆಗಳಿದೆ ಮತ್ತು ಈ ಖಾತೆಯಾಗಿದೆ, ಎಲ್ಲ ಆಗಿದೆ. ಒಂದು ವೇಳೆ ಇವರು ಅಮ್ಮಯ್ಯಮ್ಮನವ್ರದ್ದು 1990ರಲ್ಲೇ ರೆಕಾರ್ಡ್ ಇದ್ದಿದ್ದರೆ 2006ಅಲ್ಲಿ ಇದೇ ಅಮ್ಮಯ್ಯಮ್ಮನವರ ಗಂಡ ಇಲ್ಲೇನು 2006ಅಲ್ಲಿ ವೆಂಕಟಮ್ಮನವರ ಕಡೆಯಿಂದ ಪರ್ಚೇಸ್ ಮಾಡ್ತಾನೆ. ಆವಾಗ ಅವರೇನು ಅಮ್ಮಯ್ಯಮ್ಮ ಸೊತ್ತೇನಾದರೂ ಇದ್ದಿದ್ರೆ ಈ ಚೆಕ್ ಬಂದಿಯಲ್ಲಿ ಯಾಕೆ ಹಾಕ್ಬಾರ್ದಾಗಿತ್ತು? ಹಂಗಾಗಿದ್ರೆ ಅಲ್ವಾ ಸರ್? ಅವ್ರದ್ದೇ ಆಸ್ತಿ, ಇದೂ ಅವ್ರದ್ದೇ ಆಸ್ತಿ. ಹಿಂದೆಗಡೆ ಸರ್ಕಾರಿ ಜಾಗ ಇದ್ದರೆ ಆ ಸರ್ಕಾರಿ ಜಾಗವನ್ನು ಒತ್ತುವರಿ ಮಾಡಿಕೊಂಡು ಅದಕ್ಕೆ ಈಗ ಡಾಕ್ಯುಮೆಂಟ್ಸನ್ನು ಕ್ರಿಯೇಟ್ ಮಾಡ್ತಾ ಇದ್ದಾರೆ. ಅವ್ರದ್ದು ಏನಾದರೂ ಅವ್ರದ್ದು 1990ರಲ್ಲಿ ಅಮ್ಮಯ್ಯಮ್ಮಗೆ ಸಂಬಂಧಪಟ್ಟಿರ್ತಕ್ಕಂಥ ದಾಖಲೆಗಳೇನಾದರೂ ಇದ್ದು, ಆಸ್ತಿ ಏನಾದರೂ ಇದ್ದಿದ್ರೆ ಈ ಚೆಕ್ ಬಂದಿಯಲ್ಲಿ ಯಾಕೆ ಹಾಕ್ಬಾರ್ದಾಗಿತ್ತು? ಆವಾಗಲೇ ಪಶ್ಚಿಮದ ಕಡೆ ಅಮ್ಮಯ್ಯಮ್ಮನ ಪ್ರಾಪರ್ಟಿ, ಇಲ್ಲ ಉತ್ತರ ಕಡೆ ಹಾಕಿರ್ಬೋದು, ದಕ್ಷಿಣ ಕಡೆ ಆಗಿರ್ಬೋದು, ಇಲ್ಲ ಫ್ರಂಟ್ಗೆ ಆಗಿರ್ಬೋದು, ಯಾವುದೋ ಒಂದು ಕಡೆ ಹಾಕ್ಬೋದಾಗಿತ್ತಲ್ವ? ಹೌದು ಸರ್, ನಾವು ಎಲ್ಲ ಅಧಿಕಾರಿಗಳಿಗೆ ಆನೇಕಲ್ ತಾಲೂಕ್ ಪಂಚಾಯತಿ ಆಗಿರ್ಬೋದು, ಆಮೇಲೆ ಕರ್ನಾಟಕ ಇದಕ್ಕೂ ಕೊಟ್ಟಿದ್ದೀವಿ, ಮತ್ತು ಗ್ರಾಮ ಪಂಚಾಯತಿಗಳಿಗೂ ಕೊಟ್ಟಿದ್ದೀವಿ, ಎಲ್ಲ ಕಡೆಯೂ ಕೊಟ್ಟಿದ್ದೀವಿ ಅರ್ಜಿ. ಇದು ಅಕ್ರಮವಾಗಿರ್ತಕ್ಕಂಥದ್ದು, ಇದನ್ನು ರದ್ದು ಮಾಡಬೇಕು. ಫಸ್ಟು ರದ್ದು ಮಾಡಿ ಉಚ್ಚಲಪ್ಪನವ್ರಿಗೂ ಅನ್ಯಾಯ ಆಗಬಾರ್ದು. ಮತ್ತು ನಾವು ಹಾಕಿರ್ತಕ್ಕಂಥ ಸರ್ಕಾರಿ ಜಾಗ ಅದನ್ನು ನಾವು ಹೌದು ಸರ್ ಅದು ಸರ್ಕಾರಿ ಜಾಗ ಇತ್ತು. ಅದರಲ್ಲೇ ನಾವು ಅಂಬೇಡ್ಕರ್ ಭವನ ಕಟ್ಟಬೇಕು ಅಂದ್ಕೊಂಡಿದ್ದು. ಈ ಅಂಬೇಡ್ಕರ್ ಭವನದ ಜಾಗವನ್ನು ಇವನು ಒತ್ತುವರಿ ಮಾಡಿಕೊಂಡು ಪಕ್ಕದಲ್ಲಿ ಎಲ್ಲ ದಾಖಲೆ ಇರತಕ್ಕಂಥ ಡಾಕ್ಯುಮೆಂಟ್ಸ್ ಇರ್ತಕ್ಕಂಥ ಜಾಗವನ್ನು ಅದು ಅಂಬೇಡ್ಕರ್ ಭವನ ಅಂತ ಇದ್ದಾನೆ. ಇದು ಎಷ್ಟು ಮಾತ್ರ ಸರಿ?